ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಜರ್ಮನಿಯಲ್ಲಿ ಈಗ 3 ವರ್ಷ ಆಯ್ತು ನರ್ಸಾಗಿ ಕೆಲಸ ಮಾಡತ್ತೀನಿ. ನಾ ಈಗ ಪರ್ಸೆಂಟಾಗಿ ಫ್ಲೀಗೆ ಫಾಕ್ರಾಫ್ಟ್ ಅಂದ್ರೆ ರಿಜಿಸ್ಟರ್ಡ್ ನರ್ಸಾಗಿ ಕೆಲಸ ಮಾಡತ್ತೀನಿ. ಸೊ ಒಂದಷ್ಟು ಜನ ಅಂತಿರ್ತಾರೆ ಬೇರೆ ದೇಶಕ್ಕೆ ಹೋಗಿ ಮಜಾ ಮಾಡ್ತಿರ್ತಾರಂತ. ಸೊ ನೀವು ಮಜಾ ಯಾವಾಗ ಮಾಡ್ಬೋದು? ಕಷ್ಟಪಟ್ಟಾಗನ ಮಜಾ ಮಾಡ್ಬೋದು. ಸೊ ನಮ್ಮ ನರ್ಸ್ ಪ್ರೊಫೆಷನ್ ನಿಮಗೆಲ್ಲ ಗೊತ್ತೈತಿ. ನಮ್ಮ 3 ಶಿಫ್ಟ್ ಇರ್ತಾವೆ, ಮಾರ್ನಿಂಗ್, ಈವ್ನಿಂಗ್, ನೈಟ್. ಸೊ ಈಗ ನೋಡ್ರಿ ರಾತ್ರಿ 12:30 ಆಗೈತಿ. ನಾನು ನೈಟ್ ಶಿಫ್ಟ್ ಮೇಲೆ ಇದ್ದೀನಿ. ನೀವು ನೋಡ್ಬೋದು, ಇದು ನಾನು ಕೆಲಸ ಮಾಡೋ ಓಲ್ಡ್ ಏಜ್ ಹೋಮ. ಸೊ ಈಗ ಟೈಮ್ ಎಷ್ಟಪ್ಪ ಅಂತಂದ್ರೆ ರಾತ್ರಿ 12:30. ಮತ್ತು ನೀವು ಫ್ಲೀಗೆ ಫಾಕ್ರಾಫ್ಟ್ ರಿಜಿಸ್ಟರ್ಡ್ ನರ್ಸ್ ಆದ್ಮ್ಯಾಗ ಹೆಂಗಿರತ್ತಪ್ಪ ಅಂತಂದ್ರೆ ಪೂರಾ ನಮ್ಮದು 3 ಫ್ಲೋರ್ ಐತಿ. ಇದು ಓಲ್ಡ್ ಏಜ್ ಹೋಮ. 3 ಫ್ಲೋರಿಗೆ ನೀವು ಒಬ್ಬರು ರಿಜಿಸ್ಟರ್ಡ್ ನರ್ಸ್ ಇರ್ತಾರೆ, ಅಂದ್ರೆ ಫ್ಲೀಗೆ ಫಾಕ್ರಾಫ್ಟ್ ಇರ್ತಾರೆ. ನಿಮ್ಮ ಕಡೆ ನನ್ನ ಕಡೆ ಈಗ ಇಬ್ಬರು ಫ್ಲೀಗೆ ಹೆಲ್ಪರ್ ಅದಾರ. ಸೊ ನೀವು ಅವರಿಬ್ಬರ ಮೇಲೆ ನೀವು ಇಲ್ಲಿ ಹೆಡ್ಡಾಗಿ ಕೆಲಸ ಮಾಡ್ತಿರ್ತೀರಿ. ಸೊ ಹಾಗಾಗಿ ನಾವು ಫ್ಲೀಗೆ ಫಾಕ್ರಾಫ್ಟ್ ಮೇಲೆ ಇಲ್ಲಿ ನಮಗೆ ಭಾಳ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂದ್ರೆ ಏನಾದರೂ ನೀವು ರೆಸ್ಪಾನ್ಸಿಬಲ್ ಇರ್ತಾರೆ, ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾರ್ಯಾರು ಬರತ್ತಾರಲ್ಲ ಜರ್ಮನಿಗೆ, ಸೊ ನೀವು ಇಲ್ಲಿ ರಿಜಿಸ್ಟರ್ಡ್ ನರ್ಸ್ ಆದ್ಮ್ಯಾಗ ಈ ಥರ ಪೂರಾ ಓಲ್ಡ್ ಏಜ್ ಹೋಮನ್ನು ನಿಮ್ಮ ಕೈಯಾಗ ಕೊಟ್ಟಿರ್ತಾರೆ ಅಂತ ತಿಳ್ಕೊಬೇಕು ನೀವು. ಸೊ ಹಾಗಾಗಿ ಜಾಬ್ ಮಾಡೋದು ಇಲ್ಲಿ ಅಷ್ಟು ಈಸಿ ಇರಲ್ಲ. ಅಂದ್ರೆ ನಿಮಗೆ ಯಾರೂ ಹೆದರ್ಸ್ತಾ ಇಲ್ಲ. ಸೊ ಈ ಥರ ನೀವು ಮೈಂಡಲ್ಲಿ ನಿಮ್ಮದು ಮೈಂಡ್ಸೆಟ್ ನೀವು ಇಲ್ಲಿ ಭಾಳ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊ ಒಂದು ಕಡೆ ಇದು ಖುಷಿನೂ ಆಗುತ್ತೆ. ನಾನೇನು ಪೂರಾ ಓಲ್ಡ್ ಏಜ್ ಹೋಮ್ ನಿಮ್ಮ ಕೈಯಾಗ ಕೊಟ್ಟಿರ್ತಾರೆ. ಸೊ ಅಷ್ಟು ಈಜಿ ಇರಲ್ಲ ವರ್ಕ್. ಸೊ ಹಾಗಾಗಿ ನೀವು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಇದೆಲ್ಲ ಬೆಳೆಸ್ಕೊರಿ. ಮತ್ತು ಇಲ್ಲಿ ಯಾರೂ ಹೆದರಬೇಕಾಗಿಲ್ಲ. ಡೇ ಬೈ ಡೇ ನೀವು ಇಲ್ಲಿ ಇಂಪ್ರೂವ್ ಆಗ್ತಾ ಹೋಗ್ತೀರಿ. ಏನೂ ತಲೆ ಕೆಡಿಸ್ಕೋಬೇಕಾಗಿದ್ದು ಏನೂ ಇಲ್ಲ. ಸೊ ಒಂದೇನೋ ಖುಷಿ ಆಗುತ್ತೆ. ಸೊ ಬೇರೆ ದೇಶಕ್ಕೆ ಬಂದು ಅಲ್ಲಿದ್ದು ನಿಮ್ಮ ಓಲ್ಡ್ ಏಜ್ ಹೋಮ್ ನೀವು ಒಬ್ಬರ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ. ನೀವು ಅದನ್ನು ರನ್ ಮಾಡ್ತಾರಂತೂ ನೀವು ಹೇಳ್ಬೋದು. ಪೂರಾ ಈಗ ನೈಟ್ ನೋಡಿ ನಂದು 8 to 10 hours ಡ್ಯೂಟಿ ಇರುತ್ತೆ. ನಿಮಗೆ ಅದರಲ್ಲಿ 1 hour ಪೌಸ್ ಅಂದ್ರೆ 1 hour ಬ್ರೇಕ್ ಇರುತ್ತೆ. ಮತ್ತು ನಿಮಗೆ ನೈಟ್ ನೀವು 3 ರೌಂಡ್ಸ್ ಇರ್ತಾವೆ. ಸ್ಟಾರ್ಟಿಂಗ್ ಬಂದ ಕೂಡಲೇ 1 ರೌಂಡ್, ಮತ್ತು ಮಿಡಲ್ 1 ರೌಂಡ್, ಬೆಳಿಗ್ಗೆ 1 ರೌಂಡ್. ಸೊ ಸ್ಟಾರ್ಟಿಂಗ್ ಬಂದಮೇಲೆ ಮೆಡಿಕೇಷನ್ ಅದು ಕೊಡೋವಿರ್ತಾವೆ. ಸೊ ಜರ್ಮನಿಗೆ ಯಾರ್ಯಾರು ಬರತ್ತಾರ ನಿಮ್ಮ ಲ್ಯಾಂಗ್ವೇಜ್ನ ಆಲ್ಮೋಸ್ಟ್ ಜಾಸ್ತಿ ಇಂಪ್ರೂವ್ ಮಾಡ್ಕೋರಿ. ಮತ್ತು ನಿಮ್ಮ ಕಡೆ ಇದೊಂಥರ ಈ ಥರ ಫೋನ್ ಕೊಟ್ಟಿರ್ತಾರೆ. ಸೊ ಯಾವುದೇ ಪೇಷಂಟ್ ನೀವು ಅಲ್ಲಿ ಅವರ ಕ್ಲಿಂಗಲ್ ಅಂದ್ರೆ ಪ್ರೆಸ್ ಏನಾದರೂ ಮಾಡಿದ್ರೆ ಅಂದ್ರೆ ಇಲ್ಲಿ ನಮಗೆ ಫೋನ್ ಬರುತ್ತೆ. ಸೊ ನೀವು ಆಮೇಲೆ ಇಲ್ಲಿ ಹೋಗಿ ಪೇಷಂಟ್ನ ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ನರ್ಸ್ ಜೀವನ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮಾರ್ನಿಂಗ್ ಈವ್ನಿಂಗ್ ಶಿಫ್ಟ್ ಇರುತ್ತೆ. ನರ್ಸ್ ನೀವು ದೇಶದಲ್ಲಿ ಜಗತ್ತಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಈ ಥರ ಶಿಫ್ಟ್ ಇರ್ತಾವೆ. ಸೊ ಅಂದ್ಕೊಂಡಷ್ಟು ಲೈಫ್ ಈಸಿ ಇರಲ್ಲ. ಎಷ್ಟೋ ಜನ ಮಾತಾಡ್ತಾರೆ, ಸೊ ಮಜಾ ಮಾಡತ್ತಾರಂತ. ಸೊ ಯಾರೂ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಜಾಸ್ತಿ ಹಾರ್ಡ್ ವರ್ಕ್ ಮಾಡಿರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋರಿ. ಜಾಸ್ತಿ ದುಡ್ಡಿರಿ, ಮಜಾ ಮಾಡಿರಿ. ನಿಮ್ಮ ರೊಕ್ಕ ನೀವು ಮಜಾ ಮಾಡಿರಿ. ಯಾರಿಗೇನು ಆನ್ಸರ್ ಮಾಡೋದು ಬೇಕಾಗಿರಲ್ಲ. ಸೊ ಯಾರ್ಯಾರು ಜರ್ಮನಿಗೆ ಬರತ್ತಾರಲ್ಲ ಎಲ್ಲ ಇಂಡ್ಯಾದಿಂದ ಆಗಿರ್ಬೋದು, ಕರ್ನಾಟಕದಿಂದ ಆಗಿರ್ಬೋದು, ಎಲ್ಲ ನರ್ಸಸ್ ಬರ್ರಿ. ಕಷ್ಟಪಟ್ಟು ದುಡ್ಡಿರಿ, ನಿಮ್ಮ ಕಾಲ ಮೇಲೆ ನಿಂತ್ಕೋರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.